ಅಬ್ಬಬ್ಬಬ್ಬಾ ಇವನ್ ಗುಣಮ್ಮ ಇವತ್ತಿಷ್ಟೊಂದು ಭರ್ಜರಿ ಮೀನೂಟ ತಯಾರಿಸಿದೀಯಾ? ಅಂತದ್ದೇನೆಲ್ಲ ಮಾಡಿದೀನಿ ನಾನು. ಅದೇ ಮಾಮೂಲಿ ಮೀನ್ ಸಾರು, ಮುದ್ದೆ, ಅನ್ನ, ಹಪ್ಪಳ, ಈರುಳ್ಳಿ, ನಿಂಬೆಹಣ್ಣು ಇವೇ ನೆನ್ಸ್ಕೊಳಕ್ಕೆ. ಇನ್ನೇನು ಅಂತದ್ದು ಬಾಡೂಟ ತರ ಮಾಡಿದೀನಿ, ಭರ್ಜರಿ ಬಾಡೂಟ ಅನ್ನಕ್ಕೆ. ಆಲ್ಕಂಡ್ ಗುಂಡಮ್ಮ ಇಷ್ಟು ದಿನಕ್ಕೆ ಇವತ್ತೇ ನೋಡು ನೀನು ಈ ಥರ ಹಿಂಗೆ ಅಡುಗೆ ಎಲ್ಲ ಮಾಡಿ ಹಿಂಗೆ ರೆಡಿ ಮಾಡಿ ಉಣ್ಣಕ್ಕಿಟ್ಟಿರೋದನ್ನ ನಾನು ನೋಡಿದ್ದು ಇವತ್ತೇ ನೋಡು. ಇವ್ರು ಚೆನ್ನಾಗಿ ರೆಡಿ ಮಾಡೋದು ಕಲ್ತ್ಬಿಟ್ಟಿದೀಯಾ? ನಾನೇನು ಮಾಡಿಲ್ಲ ಕಂಡ, ಎಲ್ಲ ನಿನ್ ಮಗನೇ ನೋಡಕ್ ಚೆನ್ನಾಗ್ ಕಾಣ್ಲಿ ಅಂತ ಹಿಂಗ್ ರೆಡಿ ಮಾಡಿದಾನೆ. ನನಗೆಲ್ಲ ಇದನ್ನೆಲ್ಲ ಎಲ್ಲಿ ಮಾಡಕ್ ಬರ್ತತಿ? ಹೋಗಿ ಪಾಟ ಬಾಳೆದೆಲ್ಲ ತಗೊಂಬಂದು ಕಿತ್ಕೊಂಡು ಅಜ್ಜಿ ನೀನ್ ಮಾಡಿರೋ ಅಡಿಗೆಲ್ಲ ಕೊಡು ಅಂತ ಹೇಳಿ ಹಿಂಗೆಲ್ಲ ಜೋಡ್ಸಿಟ್ಟ ನೋಡು. ಇದೆಲ್ಲ ಮಾಡಿರೋದು ನಿನ್ ಮಗನೇ. ಅಬಾಬಾಬಾಬಾಬಾಬಾ, ಹೌದೇನ್ಲ ಪಾಪ, ಇವುಟೆಲ್ಲ ನೀನೇ ರೆಡಿ ಮಾಡಿದೆ ಹಿಂಗೆ? ಅಬ್ಬಬ್ಬಬ್ಬಬ್ಬ ಬೋಲೆ ಚೆನ್ನಾಗಿ ಮಾಡಿದೀಯ ಕಣ್ಲಾ ಪಾಪ. ಫುಡ್ ಡೆಕೋರೇಷನ್ ಮಾಡೋದ ಚೆನ್ನಾಗಿ ಕಲ್ತಿದ್ದಿ ಕಣ್ಲಾ. ಈಗ ನೋಡು ಈ ತರ ಪ್ರೆಸೆಂಟೇಷನ್ ಮಾಡಿರೋದ್ರಿಂದ ಹೆಂಗ್ ಕಾಣ್ತೈತಿ, ಅದಕ್ಕೆ ಈ ತರ ಮಾಡಿದ್ದು ಸೂಪರ್ ಕಾಣ್ತೈತಲ್ಲ. ಬೋಲೆ ಕಾಣ್ಲಾ ಪಾಪ, ನೀನು ಒಪ್ದೆ ಕಾಣ್ಲಾ ನಿನ್ನ. ಒಳ್ಳೆ ಅಭ್ಯಾಸನೇ ಕಲ್ತಿದ್ಯಾ. ಗುಡ್ ಗುಡ್. ಈ ತರ ಮಕ್ಕಳು ಎಲ್ಲದ್ರಲ್ಲೂ ಮುಂದಿರ್ಬೇಕು. ಹಿಂಗ್ ತರ ಮಾಡಿರೋದನ್ನ ಹಿಂಗೆ ಪ್ರೆಸೆಂಟೇಷನ್ ಮಾಡೋದು ತುಂಬಾ ಒಳ್ಳೆ ಕೆಲಸ. ನಾಳೆ ದಿನ ಮುಂದೆ ಬೆಳೆದ್ಮೇಲೆ ಒಳ್ಳೆ ರೀತಿಯಲ್ಲಿ ನೀನ್ ಕೆಲಸ ಮಾಡೋದ್ರಲ್ಲಿ ಹಿಂಗೆ ಒಳ್ಳೆ ತನದಿಂದ ಪ್ರೆಸೆಂಟೇಷನ್ ಕೊಡು. ನೀನು ಒಂದು ಒಳ್ಳೆ ಲೆವೆಲ್ಗೆ ಬೆಳಿತೀಯ. ಗುಡ್ ಗುಡ್, ವೆರಿ ಗುಡ್. ನಿಮ್ ಟೀಚರು ಚೆನ್ನಾಗಿ ಹೇಳ್ಕೊಡ್ತದಾರೆ. ಕಲಿ ಕಲಿ. ಇವನ್ ಕಲಿತದಾನೆ ಇವನು ಬಿಡು. ಮುದ್ದೆ ಉಣ್ಣದೆ ಕಲಿಯಂಗಲ್ಲ ನೋಡು. ಎಲ್ಲಾರು ಮುದ್ದೆ ಇಕ್ಸ್ಕೊಂಡ್ರೆ ಇವನು ಅನ್ನ ಇಕ್ಸ್ಕೊಂಡು ಕೂತ್ಕೊಂಡಾನೆ. ಹೌದು ಕಣ್ಲಾ ಮೈ ಡಿಯರ್ ಸನ್, ಇದ್ಯಾಕ್ಲಾ ಮುದ್ದೆ ಇಕ್ಕಿಸ್ಕೊಂಬಂದಿಲ್ಲ, ಅನ್ನ ಇಕ್ಕಿಸ್ಕೊಂಡಿಯಾ? ಒಂದ್ ಗಿರಕ್ ಮುದ್ದೆ ಇಕ್ಕಿಸ್ಕೊಂಡ್ ಉಣ್ಬೇಕ್ ಕಣ್ಲಾ. ಮೈ ಡಿಯರ್ ಸನ್, ಹಂಗೆಲ್ಲ ಅನ್ಬಾರ್ದು ಕಣಪ್ಪ. ಮುದ್ದೆನ ತಿನ್ಬೇಕು. ಮುದ್ದೆಗೆ ಇರೋದು ಗತ್ತು ಗಡವತ್ತು ಎಲ್ಲ. ನೀನು ಅನ್ನ ತಿಂದ್ರೆ ನಿನ್ನಲ್ಲಿ ಏನು ಶಕ್ತಿ ಇರಲ್ಲ ಕಣಪ್ಪ. ಮುದ್ದೆನೂ ತಿನ್ಬೇಕು, ಜೊತೆಗೆ ಒಂದ್ ಗಿರಕ್ ಮುದ್ದೆ ಜೊತೆಗೆ ಒಂದ್ ಸ್ವಲ್ಪ ಅನ್ನನೂ ಉಣ್ಬೇಕು. ಬರೀ ಅನ್ನ ತಿನ್ನಕ್ ಹೋಗ್ಬಾರ್ದು. ಅವನು ಹೇಳಿದ ಮಾತು ಕೇಳ್ತಾನೆ ಬಿಡು. ಯಾವಾಗ್ಲೂ ಆಟಯ್ಯ. ಯಾವಾಗ್ಲೂ ಹಿಂಗ್ ಏನಾರ ಮಾಡಿದಾಗ ಮುದ್ದೆ ಇಕ್ಕಿಸ್ಕೊಂಡು ಉಣ್ಲಾ ಅಂದ್ರೆ ಬ್ಯಾಡ, ಬರೀ ಅನ್ನನೇ ಸಾಕು ಅಂತಾನೆ. ನೀನ್ ವಾಸ್ತಗಲ್ಲ ಅವನು. ಲೇ ಪಾಪ, ಇಷ್ಟ ಇದೆ ಅಂತ ಹೇಳ್ಬಿಟ್ಟು ಆರೋಗ್ಯಕ್ಕೆ ಹಾನಿಕರ ಆಗಿರೋದನ್ನೆಲ್ಲ ತಿನ್ನಕತ್ತೇನ್ಲ? ಆರೋಗ್ಯಕ್ಕೂ ಒಳ್ಳೇದನ್ನು ಸ್ವಲ್ಪ ತಿನ್ಬೇಕು ಕಣ್ಲಾ. ಬರೀ ಅನಾರೋಗ್ಯದ ವಸ್ತುಗಳನ್ನೇ ತಿನ್ನೋದೇ ಆಗೋತ್ ನಿಂದು. ಅಂಗಡಿ ಮನೆ ತುಳುಕ್ ತಿನ್ನೋದ್ ಬಿಟ್ರೆ, ಇನ್ನ ಮನೆಗೆ ಅನ್ನ ಸಾರು ತಿನ್ನೋದ್ ಬಿಟ್ರೆ ಏನು ಒಳ್ಳೆ ಊಟ ಅಂತ ಉಣ್ಣಕ್ಕಿಲ್ಲ. ಏನಾರ ಗಟ್ ಮಸ್ತ್ ಆಗಿರೋ ಮೈ ಬೆಳೆಸ್ಕೊಳ ತರದ ಉಣ್ಣ ಅಂದ್ರೆ ಅದ್ ಬೇಡ ಇದ್ ಬೇಡ ಇದ್ ಬೇಡ ಅಂತ ಅಂತೀಯ. ಅಜ್ಜಿ ದೊಡ್ಡನಂದಲ್ಲಿ ಉಣ್ತೀನಿ ಸುಮ್ಕಿರಜ್ಜಿ. ಈಗ ನನಗೆ ಅನ್ನನೇ ಸಾಕು. ಈಗ ಎಲ್ಲರೂ ಸುಮ್ ಉಂಡ್ರಿ. ಬರೀ ನಾನು ಉಣ್ಣೋದ್ರ ಬಗ್ಗೆನೇ ತಕ್ಕಂತೀಯ. ಯಾವಾಗ ನೋಡಿದ್ರು ಮುದ್ದೆ ಉಣ್ಣು ಅಂತಂದು. ಇವಾಗ ಉಣ್ಣಕ್ ಬಿಡ್ತೀಯ ಹಂಗೆ? ಅಯ್ಯೋ ಉಣ್ಣಪ್ಪ ಉಣ್ಣು. ಹೇಳಿದ್ದ ಆಟಯ್ಯ. ಒಂದಿಟ್ಟು ಮುದ್ದೆನು ಉಂಡ್ರೆ ಚೆನ್ನಾಗಿರ್ತತೆ ಅಂತಂದು. ಅದಕ್ಕೆ ಯಾಕಂಗ್ ಬೇಜಾರ್ ಮಾಡ್ಕೊಂತೀಯ? ಉಣ್. ಹೋಗ್ಲಿ ಬಿಡ, ಮತ್ತಾಗೆ ಏನ ಸಣ್ಣ ಹುಡುಗ ತಿನ್ಲಿ ಬಿಡು. ದೊಡ್ಡನ ಆದ್ಮೇಲೆ ಆದಂಗೆ ಅವನೇ ಕಲ್ತ್ಕಂತಂದ್ಬಿಡು ತಿನ್ಬೇಕು ಅಂತೇಳಿ. ಹಂಗೇನ್ ಆಗಕ್ ಹೋಗಿಲ್ ಬಿಡಮ್ಮ. ನಮ್ಮ ಮಂಜ ಆ ತರದನಲ್ಲ. ಅವನಿಗೆ ಎಲ್ಲದು ಗೊತ್ತು, ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಅಂತಂದು. ಅರ್ಥನು ಮಾಡ್ಕೊಂತಾನ ಅವ್ನು ಬಿಡು. ಇವನ್ ಅರ್ಥ ಮಾಡ್ಕೊಂತಾನೆ ಇವನು. ಸರ್ ಮುಂದೆ ಮುದ್ದಾಡುವಕತೆ ನೋಡು. ಮೀನ್ ಒಳ್ಳೆ ಹೆಂಗಾಗತ್ತೆ ಇವನು ನೋಡು. ಅಬ್ಬಬ್ಬಬ್ಬ,
ಭಾರಿ ಚೆನ್ನಾಗೈತಿ ಕಣಮ್ಮವು. ಹುಳಿ ಅಂತೂ ಭಾರಿ ಚೆನ್ನಾಗೈತಿ. ಹೌದಾ ಹೌದಲ್ಲ ಅಷ್ಟು ಚೆನ್ನಾಗೈತಾ? ಅವ್ನು ಹೇಳ್ದ ಮೀನ್ ಚೆನ್ನಾಗದಾವೆ ಬಾರಿ ಚೆನ್ನಾಗತ್ತ ಸಾರು ಅಂತಂದು. ಹಂಗೆ ಆಗೈತೆ ನೋಡಂಗಾರೆ. ಕಣತ್ತೆ ಹುಳಿ ಚೆನ್ನಾಗೈತಿ. ಅಪ್ಪ ಹುಳಿ ಏನ ಭಾರಿ ಮಸ್ತ್ ಆಗೈತಿ. ಆದ್ರೆ ನಾಲ್ಗೆ ಇದು ಕೊಂಚ ಚುರುಕ್ಕನ್ನಂಗೆ ಎಣ್ಣೆ ಗಿಣ್ಣೆ ಏನಾರ ಬಿದ್ದುದ್ರೆ ಮಜ್ವಾಗಿರ್ತಿತ್ತು. ಏನ್ ಮಾಡೋಣ ಇವತ್ತು ಆ ಕಡೆಗೆ ಹೋಗ್ಲಿಲ್ಲ ಏನಿಲ್ಲ. ಶುರು ಮಾಡ್ತೇನೆ ನೋಡು. ಅದೇ ಅನ್ಕೊಂಡೆ ಇಟ್ಟತ್ತಾದ್ರೂ ಯಾಕೆ ಹೇಳಿಲ್ವಲ್ಲ ಅದ್ರ ಬಗ್ಗೆ ಅಂತಂದು. ಏನಪ್ಪಾ ಸುಮ್ ಕುತ್ಕಂದಿಯಾ? ನಾನು ಹೇಳಿದ್ ಕರೆಕ್ಟ್ ಇಲ್ವೇ? ಈ ಮೀನ್ ಹುಳಿಗೆ ಒಂದಿಟ್ಟು ನಾಲ್ಗೆ ಚುರುಕ್ಕನ್ನಂಗೆ ಏನಾರು ಇದ್ದಿದ್ರೆ ಚೆನ್ನಾಗಿರ್ತಿರ್ಲಿಲ್ವೇ? ಯಾಕೆ ನೀನ್ ಎಲ್ಲರೂ ಏನಾರು ಬಿಟ್ಕೊಂಬಂದು ಕುತ್ಕೊಂಡಿಯಾ ಏನು ಇಲ್ವ? ಯಾಕ ಸೈಲೆಂಟ್ ಕುತ್ಕೊಂಡಿರೋದು ನೋಡಿದ್ರೆ ಬಿಟ್ಕೊಂಬಂದ್ರಂಗೆ ಕಾಣಿಸ್ತೈತಿ ಸೈಡಿಗೆ. ಏ ಇಲ್ಲಪ್ಪ, ಸತ್ಯವಾಗ್ಲೂ ಇಲ್ಲ ಕಣೆ. ಅವನೇನ ಹೇಳ್ತಾನೆ ಅಂತ ಹೇಳ್ಬಿಟ್ರು ನೀನ್ ಕೇಳ್ತೀಯಲ್ಲ. ಇಲ್ಲಪ್ಪ ಅಂತದ್ ಏನು ಮಾಡ್ಕೊಂಬಂದಲ್ ತೆಗಿ. ಯಾಕಪ್ಪ ಮತ್ತೆ ಸೈಲೆಂಟ್ ಕುತ್ಕೊಂಡಿದೀಯಾ? ಲೇ ಸುಮ್ ಕುತ್ಕೊಂಡ್ ಹುಣ್ಲಾ. ಓ ಇವನು ಇಲ್ದಿರೋದೆಲ್ಲ ತೆಗಿತಾನೆ ನಿಮ್ಮ ಅವ್ವ ಏನಿದ್ರಿಗೆ. ಆಕೆ ಅದನ್ನೇ ನಿಜ ಅನ್ಕೊಂಡು ನನ್ನ ಹತ್ರ ಜಗಳ ಮಾಡ್ಬೇಕಲ್ಲ. ಅಂತದ್ ಯೋನ್ ಇಲ್ಕಂಡ್ಲೆ ಅವ್ನು ಹೇಳ್ದಂಗೆ ಕೇಳ್ಬೇಡ. ನಾನು ಎಲ್ಲಾರ ಹೋಗಿದ್ದೀನ ಹೊಲ್ತ ಹೋಗಿ ಹಿಂಗೆ ಬಂದಿನಿ ಮತ್ತೆ ಉಣ್ಣನ ಅಂತ ಹೇಳ್ಬಿಟ್ಟು ಅವ್ನು ಹೇಳ್ತಾನೆ ಅಂತ ನೀನ್ ಕೇಳ್ತೀಯ. ಹಂಗೇನಾರ ಇದ್ರೆ ನನಗೊಂದನಿ ಇದ್ರೆ ಕೊಡಪ್ಪ, ನಾನು ಒಂದನಿ ತಗಂತೀನಿ. ಏ ಸುಮ್ ಹುಣ್ಲಾ, ಸತ್ಯವಾಗುವಂತದ್ ಏನು ಇಲ್ಲ. ಏ ಇಲ್ಲ ಕಣ್ಲೆ, ಅವ್ನ್ ಮಾತ್ ಕೇಳಕ್ ಹೋಗ್ಬೇಡ. ಅಂತ್ಯದೇನು ಮಾಡ್ಕೊಂಬಂದಿಲ್ಲ. ಉಣ್ಣು ನಿಜ ಹೇಳದ. ಆಮೇಲೆ ಏನಾರ ಮಾಡ್ಕೊಂಡಿದ್ದೆ ಅಂತ ಗೊತ್ತಾಗಬೇಕು. ಆಮೇಲೆ ಗೊತ್ತಲ್ಲ. ಏ ಎಂತದು ಇಲ್ಲ ಕಣೆ. ಹುಣ್ಣೆ ಸುಮ್ ಹುಣ್ಣೆ. ಅಯ್ಯೋ ಎತ್ಲಾಗ ಹೋಗೋಣ. ತಗಲಕ್ಕೆ ದುಡ್ಡು ಬೇಕಲ್ಲ. ದುಡ್ಡಿಲ್ಲದೇನಂತೆ ಉದ್ರೆಗಿದ್ರೆ ತಗೊಂಡ್ ಕುಡ್ಕೊಂಡ್ ಬಂದಿರ್ತೀಯ. ಹೆಂಗದ್ರು ಮೀನ್ ಸಾರು ಮಾಡಿದಾಳೆ, ಮೀನ್ ತಂದು ಕೊಟ್ಟಿದೀನಿ ಅತ್ತಗೆ ಅಂತ ಹೇಳಿ ನೀನು ಎಣ್ಣೆ ಹೊಡ್ಕೊಂಡ್ ಬಂದಂಗೆ ಉಣ್ಣ ಕೂತ್ಕೊಂಡಿರ್ತೀಯ. ಕೇಳ್ ಹಂಗೆ ಕೇಳು. ಅಪ್ಪಯ್ಯ ಯಾಕೋ ಸುಳ್ಳು ಹೇಳ್ತಾವನಿ ಅಂತ ಅನಿಸ್ತೈತಿ. ಇವನ್ ಸುಮ್ನಿರ ಬಿಟ್ಟು ನನ್ನನ್ನ ಹಾಕೊಡ್ತದನಲ್ಲಪ್ಪ. ಅಯ್ಯ ನೀನ್ ಒಳ್ಳೆ ಕಣೆ. ಅವ್ನ್ ಹೇಳ್ತಾನೆ ಅಂತಂದು ಅದ್ನೇ ನಂಬಿಕೆ ಅಂತ ಹೇಳ್ತೀಯ. ಅಂತದ್ ಏನು ಇಲ್ಲ ಅಂತ ಹೇಳಿಲ್ವಾ? ಈಗೇನು ಉಣ್ಣಕ್ ಬಿಡ್ತೀಯ ಹೆಂಗೆ? ಗೊತ್ತಾದ್ಮೇಲೆ ಕೇಳುವಂತ ತಗ. ಈ ನನ್ ಮಗ ಎಣ್ಣೆ ಹಾಕ್ಯಂಬಂದಿಲ್ಲ ಅಂತ ಹೇಳಿ ನನ್ನನ್ನ ಸಿಗಿಸ್ತಾನೆ. ಮೈ ಡಿಯರ್ ಮದರ್, ಹಿಂಗೋಗಿ ಹಿಂಗ್ ಬಂದು ಉಣ್ಲಾ. ಇವಾಗ ನಿಂದಾಗ್ತಲ್ಲ ನಿಮ್ಮ ಅಪ್ಪ ಇನ್ ಮುಗಿತು. ಇವಾಗ ನಿಂದೇನು ನಿನಗೆ ಒಂದಿನ ಇಲ್ಲ ಅಂದ್ರೆ ಉಣ್ಣಕ್ ಆಗ್ತಿಲ್ಲ. ಎಲ್ಲೂ ಹೋಗ್ದಂಗೆ ಸುಮ್ ಬಾಯಿ ಮುಚ್ಕೊಂಡು ಉಣ್ಣು. ನೋಡ್ ಮತ್ ನನ್ಗೆ ಸಿಟ್ ನೆತ್ತಿಗೆ ತರ ಮಾಡ್ಬೇಡ. ಓಕೆ ಕೂಲ್ ಮದರ್ ಕೂಲ್. ಎಂತ ಕೂಲ್ ಇಲ್ಲ ಸುಮ್ಮನೆ ಎಲ್ಲರೂ ಚಂದವಾಗಿ ಉಣ್ಣ ಕುತ್ಕೊಂಡರೆ ಮನೆ ಮಂದಿ ಅಲ್ಲ ಅಂದು ಮನೆ ಮಂದಿ ಜೊತೆಗೆ ಚಂದವಾಗಿ ಉಣ್ಣ ಕುತ್ಕೊಂಡ ಬಿಟ್ಟು ಅಪ್ಪ ಮಗ ಇಬ್ರು ಬರೀ ಎಣ್ಣೆ ಕುಡಿಯೋದ್ರ ಬಗ್ಗೆನೇ ಮಾತಾಡ್ತಾರೆ. ಸರಿ ಬಿಡು, ಕೋಪ ಯಾಕೆ ಮಾಡ್ಕಂತೀಯ? ಈಗ ಉಣ್ತದಿನ್ ತಾನೇ. ಉಣ್ಣ ಅಲ್ಲ ಕಣ್ರಿ, ಯಾವಾಗ್ಲೂ ಹಿಂಗೆ ಅವ ಅತ್ತೆಗೆ ಬೇಜಾರ್ ಮಾಡ್ತೀಯ. ಇವತ್ತೇನು ಅಪರೂಪಕ್ಕೆ ಎಲ್ಲರ ಜೊತೆ ಉಣ್ಣ ಕುತ್ಕೊಂಡೀಯ. ಆಮೇಲೆ ಉಣ್ಣಕರ ಜೊತೆ ಸಿಕ್ಕಿದಿ ಇವತ್ತು. ಹಂಗಾಗಿ ಎಲ್ಲರೂ ಚಂದವಾಗಿ ಉಣ್ಣದ್ ಬಿಟ್ಟು ಮತ್ತು ಅದ್ರ ಬಗ್ಗೆನೇ ತೆಗಿತೀಯ. ದಿನ ನೀವು ಉಣ್ಣ ಕಾಯ್ತೀವಿ. ನೀನ್ ಬರೋದೇ ಏಟೊತ್ತಿಗೆ ಹೋಗೋದೇ ಏಟೊತ್ತಿಗೆ. ಇವತ್ತರ ಅತಿ ಚಂದವಾಗಿ ಎಲ್ಲರ ಕೈಗೂ ಸಿಕ್ಕಿದ್ಯಾ. ಎಲ್ಲರ ಜೊತೆ ಕುತ್ಕೊಂಡು ಊಟ ಮಾಡ್ತಿದ್ಯಾ. ಇವತ್ತಾದ್ರೂ ಆರಾಮಾಗಿ ಊಟ ಮಾಡೋಣ ಅಂದ್ರೆ ಬರೀ ಅದನ್ನೇ ತೆಗಿತೀಯ. ಆತು ಬುಡೆ, ಅದಕ್ಕೆ ಯಾಕಂಗ್ ಬೇಜಾರ್ ಮಾಡ್ಕೊಂಡಿಯ? ಬೇಜಾರ್ ಮಾಡ್ಕೊಳೋದಲ್ಲ, ಹೇಳಿದ್ದಾಟೆ. ಆತ್ ಬಿಡು. ಉಣ್ಣು ವಾಟ್ ತುಂಬ ಉಣ್ಣು. ಹುಷಾರಿಲ್ಲ ಅಂತೀಯ, ವಾಟ್ ತುಂಬ ಉಣ್ಣು. ನೀವೆಲ್ಲರೂ ಉಣ್ಣದ್ ಬಿಟ್ಟು ಹಿಂಗೆ ಮಾತಾಡ್ಕೊಂಡು ಕುತ್ಕೊಂಡಿದ್ರೆ ತಟ್ಟೆಲಿರೋ ಮೀನುಗಳೆಲ್ಲ ನೆಲಕ್ ಬಿದ್ದು ಈಜಾಡ್ಕೊಂಡು ಕೆರೆಗೆ ಹೋಗಿ ಸೇರ್ಕೊಂಡ್ಬಿಡ್ತಾವ. ಆಟ ಇವಾಗ ಕರೆಕ್ಟಾಗಿ ಹೇಳ್ದೆ ಕಣ್ಲ ಪಾಪ. ನೀನ್ ಹೇಳಿದ್ ಕರೆಕ್ಟ್ ನೋಡು. ನಾವೀಗ ಹಿಂಗ್ ಉಣ್ಣೋದ್ ಬಿಟ್ಟು ಹಿಂಗ್ ಮಾತಾಡ್ಕೊಂಡ್ ಕುತ್ಕೊಂಡದ್ದು ಮೀನಿಗೆ ಕೇಳಿಸಿ ಬೇಜಾರಾಗಿ ಸಮುದ್ರಕ್ಕೆ ಹೋಗೋದಂತೂ ಗ್ಯಾರಂಟಿ ಇತ್ತು. ಅಪ್ಪ ಮಗಂದು ತಮಾಷೆ ಮಾತು ಸಾಕು. ಉಂಡು ಅಪ್ಪನಂತೆ ಮಗ. ಅಜ್ಜಿ ನನಗೆ ಮೀನ್ ಬಿಡಿಸ್ಕೊಡಜ್ಜಿ. ತಿನ್ನಕ್ ಬರಲ್ಲ ನನಗೆ, ಮುಳ್ಳೆಲ್ಲ ಸಿಗ್ತವೆ. ಪಾಪ ದಿಕ್ ನನಗೂ ಕಣ್ಣು ಸರಿಯಾಗಿ ಕಾಣಕ್ಕಿಲ್ಲ. ದೊಡ್ಡ ಮುಳ್ಳಾದ್ರೆ ಬಿಡಿಸ್ಬೋದು, ಸಣ್ಣ ಗೊತ್ತಿರಲ್ಲ ಕಣ್ಣ. ಅಲ್ಲೇ ನಿಮ್ಮ ಅಪ್ಪಯ್ಯ ಬಿಡಿಸ್ಕೊಡ್ತಾನೆ
ಪಾಪ ಮೊದ್ಲು ಅನ್ನ ಎಲ್ಲ ಉಣ್ಲಾ, ನಿಧಾನಕ್ಕೆ ಮೀನ ಬಿಡಿಸ್ಕೊಡ್ತೀನಿ ತಿನ್ನುವಂತೆ. ಸರಿ ಕಣಪ್ಪ. ಅಪ್ಪ ಅಪ್ಪ ಒಂದ್ ಪ್ರಶ್ನೆ ಕೇಳಲಾ? ಕೇಳಪ್ಪ. ಅಪ್ಪ ಅಪ್ಪ ಮೀನು ಮುಳ್ಳು ಚುಚ್ಚಬಾರ್ದು ಅಂದ್ರೆ ಹೆಂಗ್ ತಿನ್ಬೇಕಪ್ಪ ಮೀನ? ಹೆಂಗ್ ತಿಂತಾರೆ? ಚುಚ್ಚಬಾರ್ದು ಅಂತ ಅಂದ್ರೆ ನೆಲ್ಲಕ್ಕೆ ಮುಳ್ಳೆಲ್ಲ ತೆಗೆದ್ಬಿಟ್ಟು ತಿಂತಾರೆ. ತಪ್ಪು. ಮತ್ತೆ